ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಯಾವುದೇ ಅನುಮತಿಯಲ್ಲದೆ ಅವರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು ಸಿಐಡಿಗೆ ವರ್ಗಾವಣೆ ಆಗಿದೆ. 5 crores ಸಿಐಡಿ ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದಿಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡ್ಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಅದೇ ನೋಡ್ಬೇಕ್ರೆ ಇನ್ನು ಸಿಐಡಿ ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ದುಡ್ಡು ಇಟ್ಟಿದ್ದಾರೆ, ಅವಾಗ ಪ್ರಾರಂಭ ಆಗುದ್ರಿ ಇದು. ಅಲ್ಲ ಇದ್ದೇ ಇದೆ ಅಂತ ಬಹಳಷ್ಟು ಇದೆ. ಮೋಸ ಮಾಡ್ಲಿಕ್ಕೆ 1 ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಕರಣದಲ್ಲಿ ರಾಜಕೀಯ ಯಾರು ಮಾಡ್ತಾರೆ, ಯಾರು ಮಾಡೋರು, ರಾಜಕೀಯ ಮಾಡೋರು ಅದಕ್ಕೆ ಹೇಳಿಲ್ಲ. ಹೇಳೋರಂತೆ ಅವ್ರು ಹೇಳೋರು, ಅವ್ರಿಗೆ ನೋ ಲಿಮಿಟ್. ಬೆಳಗಾವಿಯಲ್ಲಿ ಏನಾದರೂ ಕೂಡ ಅದಕ್ಕೊಂದು ರಾಜಕೀಯ ಅಂತ ಹೇಳಿಬಿಡ್ತಾರೆ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ. ಹೌದು, 10 ದಿನ ಇದಾಯ್ತು. ಅದು ಅವ್ನು ಮಾಡುವಂತ ಭಾಷಣ ರಾಜಕೀಯ ವ್ಯಕ್ತಿಗಳಿಗೆ ಥ್ರೆಟ್ ಕೊಡುವಂತ ಮಾತಾಡೋದು ಅಂದ್ರೆ ಇದು ಉದ್ಭವ ಆಯ್ತು. ಆವಾಗ ಅದು ಒಂದು ನೋಡ್ಲಿಕ್ಕೆ ಹೋಗಿ 2 ಸಿಕ್ತು, 2 ಹೋಗಿ 3 ಸಿಕ್ತು, ಹಂಗಾಯ್ತು ಅಷ್ಟೇ. ಸಿಐಡಿ ಅವ್ರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಇಲ್ಲ ಈಗಂತಿ ಮಾಡಿದಾಗ ಅದು ಇಲ್ಲಿಗೆಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಧಿಕಾರಿಗಳ. ಇನ್ನು ಮುಂದಿನೆಲ್ಲ ಸಿಐಡಿ ಅವ್ರಿಗೆ ಬಿಟ್ಟಾರ. ಸಿಐಡಿ ಅವರು ತನಿಖೆ ಮಾಡ್ರಿ. ಇಲ್ಲ ಸಾಕಷ್ಟು ಮಾಡಿದಾರೆ, ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸುಮಾರು ಒಳ್ಳೆ ರೀತಿ ಮಾಡಿದ್ದಾರೆ. ಇದು ಕೂಡ ನ್ಯಾಚುರಲ್ ಆಗಿ 5 ಕೋಟಿ ಅಬೌವ್ ಇರೋದ್ರಿಂದ ನ್ಯಾಚುರಲ್ ಆಗಿ ಇದು ಸಿಐಡಿಗೆ ಹೋಗಿ ಹೋಗ್ತದೆ. ಅವರೇ ಮಾಡಬೇಕು. ಇಲ್ಲ ಪ್ರಾಥಮಿಕ ಅಂತ ಹೇಳಿದಾರೆ, ಗೊತ್ತಿಲ್ಲ ಎಷ್ಟಿದೆ ಎಕ್ಸಾಕ್ಟ್ಲಿ. ಅದೇ 1-2 ಸಲ ಹುಡುಕ್ಲಿಕ್ಕೆ ಆಗೋಲ್ಲ ಎಷ್ಟಿದಾರಂತ. ಸೊ ಅದು ಆಗಿದಂತೆ ನಿಜ, ಪ್ರಶ್ನೆ ಇಲ್ಲ. ಜಾಸ್ತಿ ಇಂಟ್ರೆಸ್ಟ್ ಕೊಡಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇವ್ರು ಹೆಂಗ್ ಕೊಡ್ತಾ ಇದ್ದಾರೆ, ಇವೆಲ್ಲ ತನಿಖೆ ಆಗ್ಬೇಕಲ್ಲ. 10 ಲಕ್ಷಕ್ಕೆ. ಜೈ ಶಿವಂ ಅಸೋಸಿಯೇಟ್ಸ್. ಓಂ ನಮಃ ಶಿವಾಯ. ಐ ಲವ್ ಯು ಆಲ್. ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಗೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನ್ ದೊಡ್ಡ ವಿಷಯನೇ ಇಲ್ಲ. ಏನ್ ದೊಡ್ಡ ವಿಷಯ ಐತೇನು? ಏನ್ ದೊಡ್ಡ ಕರಾಮತ್ ಐತೇನು? ಅಧಿಕಾರ ಸಿಕ್ಕರೆ 90 ಡೇಸ್ನ ಕರ್ನಾಟಕ ಸೀದಾ ಇರ್ಲಿ. ಓಕೆ, ಎಲ್ಲರೂ ಇದು ಸತ್ಯದ ದಾರಿ ಹಿಂಗೆ ಇದೆ. ಸತ್ಯ ಯಾರಿಗೂ ಬೇಕಾಗಿಲ್ಲ. ಸತ್ಯ ಮಾತಾಡಿದರೆ ಕಷ್ಟಗಳು ಬಹಳ ಇರುತ್ತೆ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈ ವಿಷಯ ಬೇಡ. ನಿಮಗೆ ಬೇರೆ ಒಂದು ವಿಷಯಗಳನ್ನ ಹೇಳ್ತೀನಿ. ನನ್ನ ಸಾಮ್ರಾಜ್ಯದ ಜನ ಇದ್ದಾರೆ ನಮ್ಮ ಜೊತೆ. ಎಲ್ಲರೂ ಒಂದ್ಸಲಿ ನಾ ಹೇಳ್ದಾಗ ಹೇಳ್ಬಹುದಾ?